ನಮ್ಮಲ್ಲೂ ಉಂಟಲ್ಲ, ಏನು ಅಮೆರಿಕಾದಲ್ಲಿ ಡಾಲರು, ಭಾರತದಲ್ಲಿ ರೂಪಾಯಿ, ಯುಕೆಯಲ್ಲಿ ಪೌಂಡ್, ದುಬೈನಲ್ಲಿ ದಿರಾಮ್, ಈ ತರ ಎಲ್ಲ. ಹಾಗೆ ನಮ್ಮ ಶಾಸ್ತ್ರಕಾರರು ನಮ್ಮ ಧರ್ಮದಲ್ಲಿ ಒಂದಷ್ಟು ಕಟ್ಟುಪಾಡುಗಳನ್ನ ಹಾಕಿದ್ದಾರೆ. ಅದರಲ್ಲಿ ನಾವು ಯಾವ ರೀತಿಯಾದಂತಹ ಧನವನ್ನ ಸಂಪಾದನೆ ಮಾಡಬೇಕು, ಇದು ಇನ್ಫ್ಲೇಷನ್ನೇ ಆಗ್ತಾ ಹೋಗುತ್ತೆ ಹೊರತು ಡಿಫ್ಲೇಟ್ ಆಗುದಿಲ್ಲ. ಇದನ್ನ ಯಾವ IT ಅವರು ರೇಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವ ಕಳ್ಳನೂ ಕದಿಲಿಕ್ಕಾಗುದಿಲ್ಲ. ಡಿಮಾನಿಟೈಸೇಷನ್ ಅಂತೂ ಅಸಾಧ್ಯವಾದ ಕತೆ. ಏನು ಅಂತ ಕೇಳುವಾಗ 4 ರೀತಿಯಾದಂತಹ ಧನಗಳನ್ನ ನಮ್ಮ ಧರ್ಮಕಾರರು, ಶಾಸ್ತ್ರಕಾರರು ಐಡೆಂಟಿಫೈ ಮಾಡಿದ್ದಾರೆ. ಏನು ಈ 4 ನಾವು ಸಂಪಾದನೆ ಮಾಡಿದ್ವಿ ಅಂದ್ರೆ, ನಾವು ಯಾರ ಹತ್ರನೂ ಹೋಗಿ ಭಿಕ್ಷೆ ಬೇಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ಮೊದಲನೇದು ಯಾವುದು ಗೊತ್ತಾ? ವಿದ್ಯೆ. ನಾವೆಲ್ಲರೂ ಕೇಳಿದ್ದೇವಲ್ಲ, ವಿದ್ಯಾ ದದಾತಿ ವಿನಯಂ ವಿನಯಂ ದದಾತಿ. ಹೌದಪ್ಪ, ಪಾತ್ರತ್ವಂ ಧನವಾಪ್ನೋತಿ ಧನಾತ್ ಧರ್ಮಂ ಸತಃ ಸುಖಂ. ನಮಗೆ ಜ್ಞಾನ ಇತ್ತು, ವಿದ್ಯೆ ಇತ್ತು ಅಂದ್ರೆ ನಾವು ವ್ಯಾಪಾರವನ್ನ ಚೆನ್ನಾಗಿ ಮಾಡಬಹುದಾ? ಹೊರಗೆಲ್ಲ ಎಕ್ಸ್ಪೋರ್ಟ್ ಮಾಡ್ಬೋದಾ? ನಮ್ಮಲ್ಲಿ ಒಬ್ರಿದ್ರು ಗೋಯ್ ಬೀಜ, ಈ ಗ್ಯಾರ್ ಬೀಜ ಇರ್ತದ, ಅದನ್ನೆಲ್ಲ ತಕೊಂಡೋಗಿ ಹೊರಗೆ ಎಕ್ಸ್ಪೋರ್ಟ್ ಮಾಡುದು. ಇಲ್ಲಿ ಕಡಿಮೆ ಸಿಗ್ತದೆ, ಹೊರ ದೇಶಕ್ಕೆಲ್ಲ ಹೋದ್ರೆ ಭಾರಿ ರೇಟ್ ಆಗ್ತದೆ ಅಂತ ಹೇಳಿ ಹೊರ ದೇಶಕ್ಕೆ ಮಾರುದು ಅವರು. ಹೌದಾ? ಮೊದಲನೇದು. ಕರೆಂಟ್ ಅಫೇರ್ಸ್ ಏನೇನಿದೆ, ಟ್ರೇಡ್ ಹೇಗ್ ಮಾಡುದು, ಇದೆಲ್ಲ ಗೊತ್ತಿತ್ತು ಹೇಳಿದ್ರೆ ಅವನು ಎಲ್ಲಿ ಬೇಕಾದ್ರೂ ಸರ್ವೈವ್ ಆಗ್ಬೋದಾ? ಎರಡನೇದು ಹೇಳಿದ್ರು, ಧರ್ಮವೇ ಒಂದು ಧನ ಅಂತ. ಈ ಧರ್ಮ ಎಂಬುವ ಧನವನ್ನ ನಾವು ಸಂಪಾದನೆ ಮಾಡ್ತಾ 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 ನಾವು ಅದನ್ನ ಎಷ್ಟು ಬೇರೆಯವರಿಗೆ ಹಂಚಿದ್ರೂ ಕೂಡ ಅದು ಕಡಿಮೆ ಆಗುವುದಿಲ್ಲ. ಅವರು ಕೂಡ ಧನಿಷ್ಠರಾಗ್ತಾರೆ, ನಾವು ಕೂಡ ಧನಿಷ್ಠರಾಗ್ತೇವೆ. ನಾವು ಧರ್ಮದ ದಾರಿಯಲ್ಲಿ ನಡೀತಿದ್ದೇವೆ ಅಂತ ಹೇಳಿದ್ರೆ ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರ್ತದೆ. 15 ದಿನಕ್ಕೊಂದ್ಸಲಿ ಏಕಾದಶಿ ಉಪವಾಸ ಮಾಡುದೇ, ಹೌದಾ? ಈ ತಿಂಗಳು 2 ಏಕಾದಶಿ ಬಂತು ಅಂತ ಹೇಳಿ ದೇವರ ಹೆಸರಿನಲ್ಲಿ ಉಪವಾಸ ಮಾಡುದು, ಜಪ ಮಾಡುದು, ಸಾಧನೆ ಮಾಡುದು, ಜಾಗರಣೆ ಮಾಡುದು, ರುದ್ರಾಭಿಷೇಕ ಮಾಡಿಸುವುದು, ಸತ್ಯನಾರಾಯಣ ಪೂಜೆ, ಹೀಗೆ ಧರ್ಮವನ್ನ ನಾವು ಆಚರಣೆ ಮಾಡ್ತಿದ್ದೇವೆ. ನಮಗೆ ಧರ್ಮ ಗೊತ್ತು, ಧರ್ಮದಲ್ಲಿ ಇರುವ ಸೂಕ್ಷ್ಮಗಳು ಗೊತ್ತು. ಆ ಸೂಕ್ಷ್ಮಗಳಿಂದ ಜನರ ಮನಸ್ಸಿಗಾದಂತಹ ಪೆಟ್ಟುಗಳನ್ನು ನಾವು ಹೀಲ್ ಮಾಡ್ಲಿಕ್ಕೆ ಸಾಧ್ಯ ಉಂಟಲ್ಲ. ಆ ಧರ್ಮ ಮಾಡುವವರು ಜಾಸ್ತಿ ಇರುವಾಗ ಧರ್ಮದಲ್ಲಿದ್ದವರಿಗೆ ಬೆಲೆ ಜಾಸ್ತಿ ಇರ್ತದೆ. ಯಾಕಂದ್ರೆ ಅವರು ಅಧರ್ಮದಿಂದ ವಾಪಸ್ ಧರ್ಮಕ್ಕೆ ಬರಬೇಕು ಅನ್ನೋ ಕಾರಣಕ್ಕೇನೆ ಕಷ್ಟಗಳು ಬರೋದು ಅಲ್ವಾ? ಹಾಗಾಗಿ ಧರ್ಮ ಕೂಡ ಒಂದು ಧನ ಹೇಳಿದ್ರು. ಮೂರನೇದು ಏನ್ ಹೇಳ್ತಾರೆ ಅಂದ್ರೆ, ಧೈರ್ಯ ಒಂದು ಧನ ಅಂತ. ಈ ಧೈರ್ಯ ನಮಗೆ ಹೇಗೆ ಸಂಪತ್ತಾಗ್ತದೆ ಕೇಳಿದ್ರೆ, ಸರ್ವತ್ರ ಸಾಧನೆ ಮಾಡುವಂತಹ ಒಂದು ಶಕ್ತಿಯನ್ನ ನಮಗೆ ಕೊಡ್ತದೆ, ಕಾನ್ಫಿಡೆನ್ಸ್ ಅನ್ನು ನಮಗೆ ಕೊಡ್ತದೆ. ಆ ಕಾನ್ಫಿಡೆನ್ಸ್ ಇಂದ ನಾವು ನಮಗೆ ಬೇಕಾದದ್ದನ್ನೆಲ್ಲ ಗಳಿಸ್ಕೊಳ್ಳಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಬಹುದು, ಮತ್ತು ಗೆದ್ದ ನಂತರದಲ್ಲಿ ಅದನ್ನ ಉಳಿಸಿಕೊಳ್ಳಿಕ್ಕೆ ಬೇಕಾದಂತಹ ವಿಚಾರಗಳನ್ನೂ ಕೂಡ ನಾವು ಗಳಿಸಿಕೊಳ್ಳಬಹುದು. ಯಾಕೆ? ಇದು ನನ್ನ ಕೈಯಲ್ಲಿ ಆಗದೆ ಇರೋದಾ ಅನ್ನೋ ಒಂದು ಧೈರ್ಯ ಬಂತು ಅಂದವಾಗ ನಾವ್ ಯಾವುದಕ್ಕೂ ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡುವ ಮಾತಿಲ್ಲ ಅಂತ ನಮ್ಮ ಆಟಿಟ್ಯೂಡ್ ಆಗ್ತದೆ. ಮತ್ತು 4ನೇದು ದೈನ್ಯಂ ಅಂತ ಹೇಳಿದ್ರು. ದೈನ್ಯಂ ಅಂದರೆ ವಿನಯತೆ, ತಗ್ಗಿ ಬಗ್ಗಿ ಬಾಳುವುದನ್ನು ಕಲಿಯಬೇಕು ಅಂತ. ಈ 4 ನಮ್ಮಲ್ಲಿ ಯಾವಾಗಿರ್ತದ? ಅದೇ ತಾನೇ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಕೂಡ ಹೇಳಿದ್ದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲ ನನ್ನಲ್ಲಿನೇ ಇದ್ದಾರೆ. ಈ 4 ವರ್ಣದವರು ಈ ಭೂಮಿಯಲ್ಲಿ ಇದ್ದಾರೆ. ವೈಶ್ಯ ಏನ್ ಮಾಡ್ತಾನೆ? ಮೊದಲನೇದು ಹೇಳಿದ್ದು ವಿದ್ಯೆ. ಅವನಿಗೆ ಕರೆಂಟ್ ಅಫೇರ್ ಏನಿದೆ ಗೊತ್ತುಂಟು, ಟ್ರೇಡಿಂಗ್ ಆರಾಮಾಗಿ ಮಾಡ್ಬೋದು, ಬಿಸ್ನೆಸ್ ಆರಾಮಾಗಿ ಮಾಡ್ಬೋದು. ಬ್ರಾಹ್ಮಣ, ಅವನಿಗೆ ಧರ್ಮ ಏನು ಅಂತ ಗೊತ್ತು, ಅದರಿಂದ ಅವನ ಸಂಪತ್ತನ್ನ ಗಳಿಸ್ಕೊಳ್ಬಹುದು, ಅದು ಯಾವತ್ತೂ ಡಿಫ್ಲೇಟ್ ಆಗುದಿಲ್ಲ. 3ನೇದು ಕ್ಷತ್ರಿಯ, ಏನು ಬಲ ಉಂಟು, ಧೈರ್ಯ ಉಂಟು, ಅವನು ಎಲ್ಲ ಕಡೆ ಹೋಗಿ ಸಾಧನೆ ಮಾಡಿಕೊಂಡು ಬರ್ಬೋದು. ಶೂದ್ರ, ಏನು
ಶ್ರೂಯತೆ ದ್ರಾಯತೆ ಇತಿ ಶೂದ್ರ ಅಂತ. ಅವನಿಗೆ ದೈನ್ಯತೆ ಇರುತ್ತೆ, ಅವನು ಎಲ್ಲರಿಗೂ ಸಹಾಯ ಮಾಡಿ ದೈನ್ಯದಿಂದ ಅವನ ಜೀವನವನ್ನು ಸಾಗಿಸುವಾಗ, ಒಬ್ಬ ಮನುಷ್ಯ ದೈನ್ಯದಲ್ಲಿ ಇದ್ದಾಗ ಅವನನ್ನು ನೋಡಿದರೆ ನಮಗೆ ಅನುಕಂಪೆ ಬರುವುದಿಲ್ವಾ, ಪ್ರೀತಿ ಬರುವುದಿಲ್ವಾ, ವಿಶ್ವಾಸ ಬರುವುದಿಲ್ವಾ? ಇಟ್ ಈಸ್ ನಾಟ್ ಅ ಸಿಂಬಲ್ ಆಫ್ ಫೇಲ್ಯರ್. ಅದನ್ನು ದೈನ್ಯತೆ ಅನ್ನೋದು ಒಂದು ವೀಕ್ನೆಸ್ ಅಂತ ಮಾಡಿದ್ದಾರೆ ಜನ. ವೀಕ್ನೆಸ್ಸಿನಿಂದ ಒಬ್ಬ ದೈನ್ಯನಾಗಿದ್ದಾನೆ ಅಂದ್ರೆ ಅವನಿಗೆ ಪವರ್ ಕೊಟ್ಟಾಗ ಅವನು ತಲೆ ಮೇಲೆ ಬಂದು ಕುಕ್ಕುದೆ. ಸೋತವಾಗ ಡೆಮೋಕ್ರಸಿ ಸೋತಿದ್ದು, ನಾನು ಸೋತದ್ದಲ್ಲ ಹೇಳುದು. ತಾನು ಗೆದ್ದಾಗ ಮಾತ್ರ ಡೆಮೋಕ್ರಸಿ ಗೆದ್ದದ್ದು. ಬಂಗಾಲದಲ್ಲಿ ಎಂತ ಆಗ್ತಾ ಉಂಟು ನಾವೆಲ್ಲ ನೋಡ್ತಿದ್ದೇವೆ. ಹಾಗೆ ನಾವು ಸ್ನೇಹಿತರೆ ಈ 4 ಅಥವಾ ಈ 4ರಲ್ಲಿ ಯಾವುದಾದ್ರೂ ಒಂದೆರಡನ್ನು ಆದ್ರೂ ನಾವು ಗಳಿಸಿದರೆ ನಮ್ಮನ್ನು ಟಚ್ ಮಾಡ್ಲಿಕ್ಕೆ ಅವರಿಗೆ ಭಾರಿ ಧೈರ್ಯ ಬೇಕು. ಆದರೆ ಗೆಲ್ಲುವುದಿಲ್ಲ ಮಾತ್ರ, ಹೋರಾಟ ಮಾತ್ರ ಮಾಡ್ತಾರೆ. ಗೆಲ್ಲುವುದು ಮಾತ್ರ ನಾವೇ. ಯಾಕಂದ್ರೆ ನಮ್ಮ ಸನಾತನ ಧರ್ಮ ನಮಗೆ ಕೊಟ್ಟಂತಹ ಶಸ್ತ್ರಗಳು, ಅಸ್ತ್ರಗಳು ಇವು. ಇದನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ನಮ್ಮ ಜೀವನವನ್ನು ಸಾಗಿಸಿದ್ವಿ ಅಂದ್ರೆ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಖಚಿತವಾಗಿ ಹೇಳ್ತೇನೆ.